Hi, hello everyone. Welcome back to my YouTube channel PSRCS tutorial. Today in this video, we are discussing about fill in the blanks related to first PUC Computer Science chapter number 9 lists. These are the questions picked out from recently released question banks 2024 and 25. Let us start with the first slide. First question. The data type list is an ordered sequence which is dash. The answer is mutable. ಲಿಸ್ಟ್ ಅನ್ನೋದು ಒಂದು ಡೇಟಾ ಟೈಪ್ ಆಗಿರುತ್ತೆ. ನಾವು ಅದರಲ್ಲಿ ಏನು ಸ್ಟೋರ್ ಮಾಡ್ತೀವಿ ಇನ್ಫಾರ್ಮೇಷನ್ ಅಥವಾ ಎಲಿಮೆಂಟ್ಸು ಅದನ್ನು ಚೇಂಜ್ ಮಾಡ್ಬೋದು. ಹಾಗಾಗಿ ಲಿಸ್ಟನ್ನು ನಾವು ಮ್ಯೂಟಬಲ್ ಡೇಟಾ ಟೈಪ್ ಅಂತೇಳಿ ಕರಿತಾ ಇದ್ದೀವಿ. ಸೆಕೆಂಡ್ ಕ್ವೆಶನ್, ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್ ಆರ್ ಎನ್ಕ್ಲೋಸ್ಡ್ ಇನ್ ಡ್ಯಾಶ್. ನಾವು ಎಲಿಮೆಂಟ್ಸನ್ನು ಏನು ಲಿಸ್ಟಲ್ಲಿ ಬರಿತೀವಿ ಅದನ್ನು ಎನ್ಕ್ಲೋಸನ್ನು ಸ್ಕ್ವೇರ್ ಬ್ರ್ಯಾಕೆಟ್ಸಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಆನ್ಸರ್ ಬಂದು ಸ್ಕ್ವೇರ್ ಬ್ರ್ಯಾಕೆಟ್ಸ್. ಥರ್ಡ್ ಒನ್, ಲಿಸ್ಟ್ ಇಂಡೈಸಸ್ ಇನ್ ಪೈಥಾನ್ ಸ್ಟಾರ್ಟ್ಸ್ ಫ್ರಮ್ 0. ಸೊ ಲಿಸ್ಟ್ ಇಂಡೆಕ್ಸಸ್ ಏನು ನಾವು ಸ್ಟಾರ್ಟ್ ಮಾಡ್ತೀವಿ ಎಲಿಮೆಂಟ್ಸನ್ನು ಅದನ್ನು 0ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಫೋರ್ತ್ ಕ್ವೆಶನ್, ಇನ್ ಪೈಥಾನ್ ಲಿಸ್ಟ್ ಕ್ಯಾನ್ ಹ್ಯಾವ್ ಎಲಿಮೆಂಟ್ಸ್ ಆಫ್ ಡಿಫ್ರೆಂಟ್ ಡ್ಯಾಶ್. ಸೊ ಲಿಸ್ಟಲ್ಲಿ ನಾವು ಯಾವ್ಯಾವ ರೀತಿಯಾದಂತಹ ಎಲಿಮೆಂಟ್ಸನ್ನು ಬರಿಬೋದು ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟೀಜರ್ಸ್, ಫ್ಲೋಟ್ಸ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ನಾವು ಎಲ್ಲ ರೀತಿಯಾದಂಥ ಡೇಟಾ ಟೈಪ್ಸ್ ಆಫ್ ಇನ್ಫಾರ್ಮೇಷನ್ನ ಬರಿಬೋದು. ಹಾಗಾಗಿ ಆನ್ಸರ್ ಬಂದು ಡೇಟಾ ಟೈಪ್ಸ್. ಫಿಫ್ತ್ ಕ್ವೆಶನ್, ಎ ಲಿಸ್ಟ್ ವಿತಿನ್ ಅನದರ್ ಲಿಸ್ಟ್ ಈಸ್ ಕಾಲ್ಡ್ ಆಸ್ ಡ್ಯಾಶ್. ಒಂದು ಲಿಸ್ಟಿನ ಒಳಗೆ ಮತ್ತೊಂದು ಲಿಸ್ಟ್ ಇದ್ದರೆ ಅದನ್ನು ನಾವು ನೆಸ್ಟೆಡ್ ಲಿಸ್ಟ್ ಅಂತೇಳಿ ಕರಿತಾ ಇದ್ದೀವಿ. ಸಿಕ್ಸ್ತ್ ಕ್ವೆಶನ್, ದ ಮೆಥಡ್ ಯೂಸ್ಡ್ ಟು ಗೆಟ್ ದ ಲೆಂತ್ ಆಫ್ ಎ ಲಿಸ್ಟ್ ಈಸ್ ಡ್ಯಾಶ್. ನಾವು ಲಿಸ್ಟಲ್ಲಿ ಬರೆದಿರುವಂತಹ ಎಲಿಮೆಂಟ್ಸು ಎಷ್ಟಿದೆ ಅಂತ ಹೇಳಿ ಲೆಂತನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಲೆಂತ್ ಫಂಕ್ಷನ್ ಅಂದರೆ LEN ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ದ ಆನ್ಸರ್ ವಿಲ್ ಬಿ ಲೆನ್ ಫಂಕ್ಷನ್. ಸೆವೆಂತ್ ಒನ್, ದ ಮೆಥಡ್ ಟು ಆ್ಯಡ್ ಆನ್ ಎಲಿಮೆಂಟ್ ಟು ದ ಎಂಡ್ ಆಫ್ ದ ಲಿಸ್ಟ್ ಈಸ್ ಡ್ಯಾಶ್. ಒಂದು ಲಿಸ್ಟ್ ಏನು ಕಂಟೈನ್ ಆಗಿರುತ್ತೆ ಆ ಲಿಸ್ಟಿನ ಎಲಿಮೆಂಟ್ಸಿಗೆ ಕೊನೆಯಲ್ಲಿ ನಾವು ಎಲಿಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಎಕ್ಸಿಸ್ಟೆನ್ಸ್ ಇರುವಂಥ ಎಲಿಮೆಂಟ್ಗೆ ಅಥವಾ ಲಿಸ್ಟಿಗೆ ನಾವು ಎಲಿಮೆಂಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಅಪೆಂಡ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಏಯ್ತ್, ದ ಮೆಥಡ್ ಕಂಬೈನ್ ಟು ಲಿಸ್ಟ್ ಈಸ್. ಯಾವ ಮೆಥಡನ್ನು ಬಳಸಿ ನಾವು ಲಿಸ್ಟನ್ನು ಕಂಬೈನ್ ಮಾಡ್ತಾ ಇದ್ದೀವಿ ಅಂದರೆ ಕಾನ್ಕ್ಯಾಟಿನೇಷನ್ ಆಪರೇಟರ್ ಅಂತ ಕರಿತೀವಿ ಅಥವಾ ಪ್ಲಸ್ ಸಿಂಬಲ್ನ ಬಳಸಿ ಎರಡು ಲಿಸ್ಟನ್ನು ಆ್ಯಡ್ ಮಾಡಬಹುದು. ನೆಕ್ಸ್ಟ್ ನೈನ್ತ್ ಒನ್, ದ ಮೆಥಡ್ ಟು ಇನ್ಸರ್ಟ್ ಆನ್ ಎಲಿಮೆಂಟ್ ಅಟ್ ಎ ಸ್ಪೆಸಿಫಿಕ್ ಪೊಸಿಷನ್ ಇನ್ ಎ ಲಿಸ್ಟ್ ಈಸ್ ಡ್ಯಾಶ್. ಯಾವ ಮೆಥಡನ್ನು ಬಳಸಿ ನಾವು ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಇನ್ಸರ್ಟ್ ಫಂಕ್ಷನನ್ನು ಬಳಸಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ದ ಆಪರೇಟರ್. ನೆಕ್ಸ್ಟ್ 10th ಒನ್, ದ ಆಪರೇಟರ್ ಯೂಸ್ಡ್ ಟು ಕಾನ್ಕ್ಯಾಟಿನೇಟ್ ಟು ಲಿಸ್ಟ್ ಈಸ್. ನಾವು ಯಾವ ಆಪರೇಟರ್ನ ಬಳಸ್ತಾ ಇದ್ದೀವಿ ಕಾನ್ಕ್ಯಾಟಿನೇಷನ್ ಆಪರೇಟರಲ್ಲಿ ಅಂದರೆ ಪ್ಲಸ್ ಆಪರೇಟರ್. ನೆಕ್ಸ್ಟ್ 11th ಕ್ವೆಶನ್ ಬಂದು ದ ಆಪರೇಟರ್ ಯೂಸ್ ಟು ರಿಪೀಟ್ ಎ ಲಿಸ್ಟ್ ಮಲ್ಟಿಪಲ್ ಟೈಮ್ಸ್. ಒಂದು ಲಿಸ್ಟನ್ನು ಸೇಮ್ ಲಿಸ್ಟನ್ನು ಮಲ್ಟಿಪಲ್ ಟೈಮ್ಸ್ ರಿಪಿಟೇಷನ್ ಮಾಡಬೇಕು ಅಂದರೆ ಅಲ್ಲಿ ನಾವು ಸ್ಟಾರ್ ಆಪರೇಟರ್ ಅಥವಾ ರಿಪಿಟೇಷನ್ ಆಪರೇಟರ್ ಅಂತ ಏನು ಕರಿತೀವಿ ಅದನ್ನು ಬಳಸ್ತೀವಿ. ಹಾಗಾಗಿ ಆನ್ಸರ್ ಬಂದು ರಿಪಿಟೇಷನ್. 12th ಕ್ವೆಶನ್, ಟು ಚೆಕ್ ಇಫ್ ಆನ್ ಎಲಿಮೆಂಟ್ ಈಸ್ ಇನ್ ಎ ಲಿಸ್ಟ್ ವಿ ಯೂಸ್ ದ ಆಪರೇಟರ್ ಡ್ಯಾಶ್. ಸೊ ನಾವು ಒಂದು ಎಲಿಮೆಂಟನ್ನು ಏನಾದರೂ ಚೆಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಯಾವ ಆಪರೇಟರ್ನ ಬಳಸ್ತಾ ಇದ್ದೀವಿ ಅಂದರೆ ಇನ್ ಮತ್ತು ನಾಟ್ ಇನ್ ಆಪರೇಟರ್ನ ಬಳಸ್ತಾ ಇದ್ದೀವಿ. ಆ ಎರಡು ಇನ್ ಮತ್ತು ನಾಟ್ ಇನ್ ಆಪರೇಟರು ಮೆಂಬರ್ಶಿಪ್ ಆಪರೇಟರ್ ಆಗಿರುತ್ತೆ. ನೆಕ್ಸ್ಟ್, ದ ಸ್ಲೈಸಿಂಗ್ ಆಪರೇಷನ್ ಫಾರ್ ಎ ಲಿಸ್ಟ್ ಯೂಸಸ್ ಡ್ಯಾಶ್. ದ ಸ್ಲೈಸಿಂಗ್ ಆಪರೇಷನ್ ಏನು ಮಾಡುತ್ತೆ ಅಂದರೆ ದ ಲಿಸ್ಟಲ್ಲಿರುವಂಥ ಕೆಲವೊಂದು ಸಮ್ ಪಾರ್ಟ್ ಆಫ್ ದ ಎಲಿಮೆಂಟ್ಸನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ದ ಸ್ಲೈಸಿಂಗ್ ಆಪರೇಷನ್ ಫಾರ್ ಎ ಲಿಸ್ಟ್ ಯೂಸಸ್ ಡ್ಯಾಶ್ ಅಂದರೆ ಆನ್ಸರ್ ಬಂದು ಸಮ್ ಪಾರ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಎಕ್ಸ್ಟ್ರಾಕ್ಟ್ ಸಮ್ ಪಾರ್ಟ್ ಆಫ್ ಎಲಿಮೆಂಟ್ಸ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ 14th, ದ ಮೆಥಡ್ ಟು ರಿವರ್ಸ್ ದ ಆರ್ಡರ್ ಆಫ್ ಎಲಿಮೆಂಟ್ ಇನ್ ಎ ಲಿಸ್ಟ್ ಈಸ್. ಯಾವ ಮೆಥಡನ್ನು ಬಳಸಿ ನಾವು ಎಕ್ಸಿಸ್ಟ್ ಇರುವ ಎಲಿಮೆಂಟನ್ನು ರಿವರ್ಸ್ ಆರ್ಡರಲ್ಲಿ ಬರಿತೀವಿ ಅಂದರೆ ರಿವರ್ಸ್ ಫಂಕ್ಷನನ್ನು ಬಳಸಿ ರಿವರ್ಸ್ ಆರ್ಡರಲ್ಲಿ ಎಲಿಮೆಂಟ್ಸನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 15th, ದ ಎಲಿಮೆಂಟ್ಸ್ ಟು ಸಾರ್ಟ್ ದ ಎಲಿಮೆಂಟ್ಸ್ ಆಫ್ ಎ ಲಿಸ್ಟ್ ಇನ್ ಪ್ಲೇಸ್ ಈಸ್ ಡ್ಯಾಶ್. ನಾವು ಎಲಿಮೆಂಟ್ಸನ್ನು ಯಾವ ಫಂಕ್ಷನ್ನ ಬಳಸಿ ಸಾರ್ಟ್ ಮಾಡ್ತಾ ಇದ್ದೀವಿ ಅಥವಾ ಫಿಲ್ಟರ್ ಮಾಡ್ತಾ ಇದ್ದೀವಿ, ಅರೇಂಜ್ ಮಾಡ್ತಾ ಇದ್ದೀವಿ ಫಂಕ್ಷನ್ನ ಬಳಸಿ ರಿಅರೇಂಜ್ ಮಾಡ್ತಾ ಇದ್ದೀವಿ. 16th ಕ್ವೆಶನ್, ದ ಫಂಕ್ಷನ್ ದಟ್ ರಿಟರ್ನ್ಸ್ ಎ ನ್ಯೂ ಲಿಸ್ಟ್ ಸಾರ್ಟೆಡ್ ಇನ್ ಅಸೆಂಡಿಂಗ್ ಆರ್ಡರ್ ಈಸ್ ಡ್ಯಾಶ್.
ಬೈ ಡಿಫಾಲ್ಟಾಗಿ ಎಲಿಮೆಂಟ್ಸ್ ಏನಾದರೂ ನಾವು ಸಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ ಎರಡೂ ಕೂಡ ಸಾರ್ಟ್ ಆಗ್ತಾ ಇರುತ್ತೆ. ಆದರೆ ಬೈ ಡಿಫಾಲ್ಟಾಗಿ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಿದ್ದೀವಿ ಅಂದರೆ ಯಾವ ಫಂಕ್ಷನ್ನ ಬಳಸ್ತಿದ್ದೀವಿ, ಸಾರ್ಟ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. 17th, the method to remove the first occurrence of an element from a list is dash. ಎಲಿಮೆಂಟಲ್ಲಿ ಇರುವಂತಹ ಅಥವಾ ಲಿಸ್ಟಲ್ಲಿ ಇರುವಂಥ ಫಸ್ಟ್ ಎಲಿಮೆಂಟನ್ನು ನಾವೇನಾದರೂ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಲ್ಲಿ ಯಾವ ಮೆಥಡನ್ನು ಬಳಸ್ತಿದ್ದೀವಿ ಅಂದರೆ ಮೆಥಡ್ ರಿಮೂವ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. 18th, the method to return and remove an element from a list by index. ಪರ್ಟಿಕ್ಯುಲರ್ ಪೊಸಿಷನನ್ನು ಮೆನ್ಷನ್ ಮಾಡಿ ಪರ್ಟಿಕ್ಯುಲರ್ ಎಲಿಮೆಂಟನ್ನು ನಾವು ಲಿಸ್ಟಿಂದ ರಿಮೂವ್ ಮಾಡಬೇಕು ಅಂತಂದರೆ ಅಂಥ ಸಂದರ್ಭದಲ್ಲಿ ಪಾಪ್ ಆಫ್ ಇಂಡೆಕ್ಸ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಅಂದರೆ ಪಾಪ್ ಫಂಕ್ಷನಲ್ಲಿ ಪರ್ಟಿಕ್ಯುಲರ್ ಆದ ಇಂಡೆಕ್ಸನ್ನು ಮೆನ್ಷನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಏನಾಗ್ತದೆ ಲಿಸ್ಟಿಂದ ರಿಮೂವ್ ಆಗುತ್ತೆ. ನೆಕ್ಸ್ಟ್ 19th ಕ್ವೆಶನ್, ದ ಮೆಥಡ್ ಟು ಕೌಂಟ್ ದ ಅಕರೆನ್ಸ್ ಆಫ್ ಅನ್ ಎಲಿಮೆಂಟ್ ಇನ್ ಎ ಲಿಸ್ಟ್ ಈಸ್ ಡ್ಯಾಶ್. ಲಿಸ್ಟಲ್ಲಿ ಇರುವಂತಹ ಎಲಿಮೆಂಟ್ಸ್ ಏನಾದರೂ ರಿಪೀಟ್ ಆಗಿದರೆ ಆ ಲಿಸ್ಟಲ್ಲಿರುವಂಥ ಎಲಿಮೆಂಟ್ಸ್ ನಾವು ಯಾವುದನ್ನು ಕೌಂಟ್ ಮಾಡಬೇಕು ಅಂತ ತೊಗೊಳ್ತೀವೋ ಆ ಒಂದು ಕೌಂಟನ್ನು ಕೌಂಟ್ ಮಾಡಲಿಕ್ಕೆ ನಾವು ಕೌಂಟ್ ಫಂಕ್ಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 20th, the method to find the index of the first occurrence of element is dash. ಮೆಥಡಲ್ಲಿ ಇರುವಂತಹ ಅಥವಾ ಲಿಸ್ಟಲ್ಲಿ ಇರುವಂತಹ ಇಂಡೆಕ್ಸ್ ಫಂಕ್ಷನನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಪೊಸಿಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಂಡೆಕ್ಸ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. 21st question, in Python lists are dash meaning their contents can be changed. ಲಿಸ್ಟಲ್ಲಿರುವಂತಹ ಎಲಿಮೆಂಟ್ಸನ್ನು ನಾವು ಚೇಂಜ್ ಮಾಡ್ತಾ ಇದ್ವಿ ಅಂದರೆ ಅದ್ರ ಮೀನಿಂಗನ್ನು ನಾವು ಮ್ಯೂಟಬಲ್ ಅಂತ ಹೇಳ್ಬೋದು. ಬಿಕಾಸ್ ಲಿಸ್ಟ್ಸ್ ಆರ್ ಮ್ಯೂಟಬಲ್. ಟು ಟ್ರಾವರ್ಸ್ ಎ ಲಿಸ್ಟ್ ಯೂಸಿಂಗ್ ಫಾರ್ ಲೂಪ್ ವಿ ಕ್ಯಾನ್ ಯೂಸ್ ದ ಫಂಕ್ಷನ್ ಕಾಲ್ಡ್ ಡ್ಯಾಶ್. ನಾವು ಟ್ರಾವರ್ಸ್ ಮಾಡ್ತಾ ಇದ್ದೀವಿ ಲಿಸ್ಟಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿ ಫಂಕ್ಷನ್ನ ಬಳಸ್ತಿದ್ದೀವಿ ಅಂದರೆ ರೇಂಜ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. 23rd, the built-in function to create a list from a sequence is dash range function. The error raised when accessing an index out of range is dash. ನಾವು ತೊಗೊಂಡಿರೋ ಎಲಿಮೆಂಟ್ಸ್ 4 ಆಗಿದ್ದರೆ ಫಾರ್ ಎಕ್ಸಾಂಪಲ್ ಆದರೆ ನಾವು 5th ಪೊಸಿಷನ್ನ ನಾವೇನಾದರೂ ಹುಡುಕ್ತಾ ಇದ್ದೀವಿ ಅಂದರೆ ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಎರರ್ ಅರೈಸ್ ಆಗುತ್ತೆ ಅಂದರೆ ಇಂಡೆಕ್ಸ್ ಎರರ್ ಅರೈಸ್ ಆಗುತ್ತೆ. ಟು ಆಕ್ಸೆಸ್ ದ ಲಾಸ್ಟ್ ಎಲಿಮೆಂಟ್ ಆಫ್ ಎ ಲಿಸ್ಟ್ ವಿ ಯೂಸ್ ದ ಇಂಡೆಕ್ಸ್. ನಾವು ತೊಗೊಂಡಿರುವಂತಹ ಎಲಿಮೆಂಟ್ಸಲ್ಲಿ ಲಾಸ್ಟ್ ಲಿಸ್ಟನ್ನು ಅಥವಾ ಲಾಸ್ಟ್ ಎಲಿಮೆಂಟನ್ನು ತೊಗೊಳ್ತಾ ಇದ್ದೀವಿ ಅಂದರೆ ಸೊ ವಿ ಟೇಕನ್ ದ ಇಂಡೆಕ್ಸ್ ವ್ಯಾಲ್ಯೂ ಆ್ಯಸ್ -1. 26th question, the function to return the smallest element of a list is dash. ಒಂದು ಎಲಿಮೆಂಟಲ್ಲಿ ನಾವು ನಂಬರ್ಸ್ಗಳನ್ನು ತೊಗೊಂಡಿದ್ದೀವಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಲಿಸ್ಟ್ 1 = 10, 20, 30, 40, 50 ಅಂತ ಏನಾದ್ರು ತೊಗೊಂಡಿದ್ರೆ ಅಮಾಂಗ್ ದಸ್ಟ್ ಲಿಸ್ಟ್ ಆ ತೊಗೊಂಡಿರುವಂತಹ ಲಿಸ್ಟಲ್ಲಿ ಯಾವ ಎಲಿಮೆಂಟು ಚಿಕ್ಕದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ, ಮಿನ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಅದೇ ರೀತಿ 27th ಕ್ವೆಶನ್, ದ ಫಂಕ್ಷನ್ ಟು ರಿಟರ್ನ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಆಫ್ ಎ ಲಿಸ್ಟ್. ತೊಗೊಂಡಿರುವಂಥ ಲಿಸ್ಟಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಮ್ಯಾಕ್ಸ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಸೊ ಇನ್ ದ ಸೇಮ್ ವೇ 28th ಕ್ವೆಶನ್, ದ ಫಂಕ್ಷನ್ ಟು ರಿಟರ್ನ್ ದ ಸಮ್ ಆಫ್ ಎಲಿಮೆಂಟ್ಸ್ ಇನ್ ಎ ಲಿಸ್ಟ್ ಈಸ್ ಡ್ಯಾಶ್. ನಾವು ತೊಗೊಂಡಿರುವಂತಹ ಲಿಸ್ಟಲ್ಲಿ ಎಲ್ಲ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅಥವಾ ಟೋಟಲ್ ಮಾಡೋದಕ್ಕೆ ನಾವು ಯಾವ ಫಂಕ್ಷನ್ನ ಬಳಸ್ತಿದ್ದೀವಿ ಅಂದರೆ ಸಮ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಸೊ ಮಿನ್ ಫಂಕ್ಷನ್, ಮ್ಯಾಕ್ಸ್ ಫಂಕ್ಷನ್ ಮತ್ತು ಸಮ್ ಫಂಕ್ಷನ್ನ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂತ ಕೂಡ ಕರಿಬೋದು. ನೆಕ್ಸ್ಟ್ 29th, ಟು ಕ್ರಿಯೇಟ್ ಎ ಕಾಪಿ ಆಫ್ ಎ ಲಿಸ್ಟ್ ವಿ ಕ್ಯಾನ್ ಯೂಸ್ ದ ಡ್ಯಾಶ್ ಮೆಥಡ್. ಸೇಮ್ ಲಿಸ್ಟನ್ನು ಕಾಪಿ ಮಾಡಲಿಕ್ಕೆ ನಾವು ಯಾವ ಫಂಕ್ಷನ್ ಮೆಥಡನ್ನು ಬಳಸ್ತಿದ್ದೀವಿ ಅಂದರೆ ಕಾಪಿ ಫಂಕ್ಷನ್ ಮೆಥಡನ್ನು ಬಳಸ್ತಾ ಇದ್ದೀವಿ. 30th, the statement to create a slice of a list from index 2 to 5 is dash. ನಾವು ಸೆಕೆಂಡ್ ಎಲಿಮೆಂಟಿಂದ 5th ಎಲಿಮೆಂಟ್ವರೆಗೂ ಸ್ಲೈಸಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ಲೈಸಿಂಗ್ ಆಪ್ರೇಷನ್ ಸ್ಲೈಸ್ ಅರೇ ಆಫ್ 2:5. 31st question, the method used to clear all elements from a list is dash. ಲಿಸ್ಟಲ್ಲಿರೋ ಎಲಿಮೆಂಟ್ಸನ್ನು ನಾವು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾ ಇದ್ವಿ, ಲಿಸ್ಟ್ ಎಂಟಿ ಆಗಬೇಕು ಅಂದಾಗ ಯಾವ ಮೆಥಡನ್ನು ಬಳಸ್ತೀವಿ ಅಂದರೆ ಕ್ಲಿಯರ್ ಫಂಕ್ಷನನ್ನು ಬಳಸ್ತೀವಿ.
ನೆಕ್ಸ್ಟ್ ದ ಮೆಥಡ್ ಟು ಸಾರ್ಟ್ ಎ ಲಿಸ್ಟ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ಲಿ ಎಲಿಮೆಂಟ್ಸ್ ಅರೇಂಜ್ ಆಗಬೇಕು ಅಂದರೆ ಯಾವ ಮೆಥಡನ್ನು ಬಳಸ್ತಾ ಇದ್ದೀವಿ ಅಂದರೆ ಎಗೇನ್ ದ ಸಾರ್ಟ್ ಫಂಕ್ಷನ್. ನೆಕ್ಸ್ಟ್ 33 ಕ್ವೆಶನ್, ದ ಫಂಕ್ಷನ್ ಟು ಕನ್ವರ್ಟ್ ಎ ಸ್ಟ್ರಿಂಗ್ ಇಂಟು ಎ ಲಿಸ್ಟ್ ಆಫ್ ಕ್ಯಾರೆಕ್ಟರ್ಸ್. ಲಿಸ್ಟಲ್ಲಿರುವಂಥ ಕ್ಯಾರೆಕ್ಟರ್ಸ್ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅಲ್ಲಿ ಯಾವ ಮೆಥಡ್ ಅಥವಾ ಫಂಕ್ಷನನ್ನು ಬಳಸ್ತಿದ್ದೀವಿ ಅಂದರೆ ಲಿಸ್ಟ್ ಫಂಕ್ಷನ್. ನೆಕ್ಸ್ಟ್ 34, to concatenate list 1 and list 2 and assign the result to the list 3. ಲಿಸ್ಟ್ 1ನಲ್ಲಿರೋ ಎಲಿಮೆಂಟ್ಸು ಮತ್ತು ಲಿಸ್ಟ್ 3 ಸೆಕೆಂಡಲ್ಲಿರೋ ಎಲಿಮೆಂಟ್ಸ್ ಎರಡನ್ನೂ ಕಂಬೈನ್ ಮಾಡ್ತಾ ಇದ್ದೀವಿ ಅಂದರೆ ಕಾನ್ಕ್ಯಾಟಿನೇಷನ್ ಮಾಡಿ ಅಲ್ಲಿ ಪ್ಲಸ್ ಸಿಂಬಲನ್ನು ಬಳಸ್ತಾ ಇದ್ದೀವಿ. ಎಗೇನ್ ಲಿಸ್ಟ್ 1 ಪ್ಲಸ್ ಲಿಸ್ಟ್ 3 ಅಂತ ಹೇಳಿ ಬರಿತಾ ಇದ್ದೀವಿ. ಟು ರಿಪೀಟ್ ದ ಹೆಲೋ ಸ್ಟ್ರಿಂಗ್ 4 times ವಿ ರೈಟ್. ಲಿಸ್ಟಲ್ಲಿರುವಂತಹ ಹೆಲೋ ಅನ್ನೋ ಒಂದು ಎಲಿಮೆಂಟನ್ನು 4 times ರಿಪೀಟ್ ಮಾಡಬೇಕು ಅಂದರೆ ಯಾವ ರೀತಿ ಬರಿತೀವಿ ಅಂದರೆ ಹೆಲೋ ಸ್ಟಾರ್ 4, ಬಿಕಾಸ್ ಸ್ಟಾರ್ ಈಸ್ ದ ಸಿಂಬಲ್ ಆಫ್ ದ ರಿಪಿಟೇಷನ್. ನೆಕ್ಸ್ಟ್ ಕ್ವೆಶನ್ 36, ಟು ಚೆಕ್ ಗ್ರೀನ್ ಈಸ್ ಇನ್ ಲಿಸ್ಟ್ 1 ವಿ ರೈಟ್. ನಾವು ಗ್ರೀನ್ ಲಿಸ್ಟಲ್ಲಿರುವಂತಹ ಗ್ರೀನ್ ಇದೆ ಅನ್ನೋದಾದರೆ ಮೆಂಬರ್ಶಿಪ್ ಆಪರೇಟರ್ನ ಬಳಸಿ ಯಾವ ರೀತಿ ಸಿಂಟ್ಯಾಕ್ಸ್ ಬರಿತೀವಿ ಅಂದರೆ ಗ್ರೀನ್ ಇನ್ ಲಿಸ್ಟ್ 1. ನೆಕ್ಸ್ಟ್ ಕ್ವೆಶನ್, ದ ಸ್ಟೇಟ್ಮೆಂಟ್ ಟು ಆಕ್ಸೆಸ್ ದ ಥರ್ಡ್ ಎಲಿಮೆಂಟ್ ಆಫ್ ಎ ಲಿಸ್ಟ್. ಲಿಸ್ಟಲ್ಲಿರುವಂತಹ ಥರ್ಡ್ ಎಲಿಮೆಂಟನ್ನು ನಾವು ಆಕ್ಸೆಸ್ ಮಾಡಬೇಕು ಅಂದರೆ ಇಂಡೆಕ್ಸ್ ವ್ಯಾಲ್ಯೂವಲ್ಲಿ 2 ಇಂದ 2 ಬರಿಬೇಕು. ಯಾಕಂದರೆ ದ ಇಂಡೆಕ್ಸ್ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ 0, ಸೊ ದಟ್ ವಿ ಕ್ಯಾನ್ ಆಕ್ಸೆಸ್ ದ ಥರ್ಡ್ ಎಲಿಮೆಂಟ್ ಬೈ ದ ಇಂಡೆಕ್ಸ್ ವ್ಯಾಲ್ಯೂ ಆಫ್ 2. Next 38, the method to add multiple elements from another list is, the answer will be extend function. To find the length of a list 1 we write. ಒಂದು ಲಿಸ್ಟಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಲೆನ್ ಫಂಕ್ಷನನ್ನು ಬಳಸ್ತಾ ಇದ್ವಿ. ದ ಸ್ಟೇಟ್ಮೆಂಟ್ ಟು ಆಕ್ಸೆಸ್ ಎಲಿಮೆಂಟ್ಸ್ ಫ್ರಮ್ ಇಂಡೆಕ್ಸ್ 2 ಟು ದ ಎಂಡ್ ಈಸ್ ಲಿಸ್ಟ್ 1 array of 2 is 2. Next question 41, to create a sublist from index -3 to -1 we write list 1 array index of 1 is to -3. -1 ಇಂದ -3 ಇಂಡೆಕ್ಸ್ ವ್ಯಾಲ್ಯೂನ ಬರೆದ್ರೆ ನಮಗೆ ಸಬ್ ಲಿಸ್ಟ್ ಸಿಗುತ್ತೆ. ದ ಮೆಥಡ್ ಟು ಸಾರ್ಟ್ ಎ ಲಿಸ್ಟ್ ಆಫ್ ಸ್ಟ್ರಿಂಗ್ಸ್ ಆಲ್ಫಾಬೆಟಿಕಲಿ. ಆಲ್ಫಾಬೆಟಿಕ್ಕಾಗಿ ಸಾರ್ಟ್ ಆಗಬೇಕು ಅಂದರೆ ಮತ್ತೆ ಎಗೈನ್ ನಾವು ಯಾವ ಮೆಥಡನ್ನು ಬಳಸ್ತೀವಿ, ಸಾರ್ಟ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ 43, ದ ಮೆಥಡ್ ಟು ರಿಮೂವ್ ಆ್ಯಂಡ್ ರಿಟರ್ನ್ ದ ಲಾಸ್ಟ್ ಎಲಿಮೆಂಟ್ ಆಫ್ ಎ ಲಿಸ್ಟ್ ಈಸ್ ಡ್ಯಾಶ್. ಎಗೈನ್ ವಿ ಆರ್ ಯೂಸಿಂಗ್ ರಿಮೂವ್ ಫಂಕ್ಷನ್. Next 44, the function to convert a list of character back into a string is dash. The answer will be join function. 45, to find the index of the first occurrence of blue in list 1 we write list 1 dot index of 0. 46th question, to add black to the end of the list 1 we write dash. ಯಾವ ರೀತಿ ಸಿಂಟೆಕ್ಸ್ ಬರಿತೀವಿ, ಬ್ಲ್ಯಾಕ್ ಅನ್ನೋದನ್ನು ಅಪ್ಡೇಟ್ ಮಾಡ್ತೀವಿ ಅನ್ನೋದಾದರೆ ದ ಆನ್ಸರ್ ವಿಲ್ ಬಿ ಲಿಸ್ಟ್ 1 ಡಾಟ್ ಅಪೆಂಡ್ ಆಫ್ ಬ್ಲ್ಯಾಕ್. ನೆಕ್ಸ್ಟ್ 47, ದ ಮೆಥಡ್ ಟು ರಿಮೂವ್ ದ ಫಸ್ಟ್ ಅಕರೆನ್ಸ್ ಆಫ್ ರೆಡ್ ಫ್ರಮ್ ಲಿಸ್ಟ್ 1 ಈಸ್ ರಿಮೂವ್ ಫಂಕ್ಷನ್. ದ ಮೆಥಡ್ ಟು ಸಾರ್ಟ್ ಎ ಲಿಸ್ಟ್ ಆಫ್ ನಂಬರ್ಸ್ ಇನ್ ಅಸೆಂಡಿಂಗ್ ಆರ್ಡರ್. ನೀವು ಅಸೆಂಡಿಂಗ್ ಆರ್ಡರ್ ಆದರೂ ಅಥವಾ ಡಿಸೆಂಡಿಂಗ್ ಆರ್ಡರ್ ಆಗಿರ್ಬೋದು, ಎರಡಲ್ಲೂ ಕೂಡ ಯಾವ ಫಂಕ್ಷನನ್ನು ಬಳಸ್ತೀವಿ ಅಥವಾ ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂದರೆ ಸಾರ್ಟ್ ಫಂಕ್ಷನ್. Next, to access every second element in list 1, we use the slice as list 1 array of 2 colons and 2 again the 2 colons. Next 50th question, the method to create a list from the string AUIOU is dash. ಯಾವ ಮೆಥಡನ್ನು ಬಳಸಿ ಸ್ಟ್ರಿಂಗ್ ಇರೋದನ್ನ ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂದರೆ ಲಿಸ್ಟ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. 51th question, ಎ ಡ್ಯಾಶ್ ಲಿಸ್ಟ್ ಕಂಟೈನ್ಸ್ ಅನದರ್ ಲಿಸ್ಟ್ ಆ್ಯಸ್ ಇಟ್ಸ್ ಮೆಂಬರ್. ಒಂದು ಲಿಸ್ಟಿನ ಒಳಗಡೆ ಮತ್ತೊಂದು ಲಿಸ್ಟ್ ಇದ್ದರೆ ಅದನ್ನು ನಾವು ನೆಸ್ಟೆಡ್ ಲಿಸ್ಟ್ ಅಂತ ಹೇಳಿ ಕರಿತಾ ಇದ್ದೀವಿ. 52, ದ ಡ್ಯಾಶ್ ಫಂಕ್ಷನ್ ಯೂಸ್ ಟು ಇನ್ಸರ್ಟ್ ಎಲಿಮೆಂಟ್ ಅಟ್ ಎ ಡಿಸೈನ್ಡ್ ಪೊಸಿಷನ್ ಇನ್ ಎ ಲಿಸ್ಟ್. ಪರ್ಟಿಕ್ಯುಲರ್ ಪೊಸಿಷನಲ್ಲಿ ನಾವು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು ಅಂದರೆ ಅಲ್ಲಿ ಯಾವ ಮೆಥಡ್ ಅಥವಾ ಫಂಕ್ಷನ್ನ ಬಳಸ್ತಿದ್ದೀವಿ ಅಂದರೆ ಇಂಡೆಕ್ಸ್ ಫಂಕ್ಷನ್ನ ಬಳಸ್ತಾ ಇದ್ದೀವಿ. ನೆಕ್ಸ್ಟ್ 53rd, the dash function is used to delete element to remove an element from ಡೆಸಿಗ್ನೇಟೆಡ್ ಇಂಡೆಕ್ಸ್ ಇನ್ ಆ್ಯನ್ ಲಿಸ್ಟ್. ಅಂದರೆ ಪರ್ಟಿಕ್ಯುಲರ್ ಪೊಸಿಷನಿಂದ ನಾವು ಎಲಿಮೆಂಟನ್ನು ರಿಮೂವ್ ಮಾಡ್ತಿದ್ದೀವಿ ಅಂದರೆ ಆವಾಗ ಪಾಪ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ 54th, ದ ಡ್ಯಾಶ್ ಫಂಕ್ಷನ್ ಕ್ಯಾನ್ ಅಪೆಂಡ್ ಎ ಲಿಸ್ಟ್ ಎಲಿಮೆಂಟ್ಸ್ ಟು ಎ ಲಿಸ್ಟ್. ಎಗೇನ್ ವಿ ಯೂಸ್ ಅಪೆಂಡ್ ಫಂಕ್ಷನ್. ದ ಡ್ಯಾಶ್ ಫಂಕ್ಷನ್ ಸಾರ್ಟ್ಸ್ ಎ ಲಿಸ್ಟ್ ಆ್ಯಂಡ್ ಮೇಕ್ಸ್ ಚೇಂಜಸ್ ಇನ್ ದ ಲಿಸ್ಟ್. ಯಾವ ಫಂಕ್ಷನ್ನ ಬಳಸಿ ಚೇಂಜಸನ್ನು ಮಾಡ್ಬೋದು ಎಕ್ಸಿಸ್ಟ್ ಇರೋ ಲಿಸ್ಟಲ್ಲಿ ಅನ್ನೋದಾದರೆ ಸಾರ್ಟ್ ಫಂಕ್ಷನ್. Next 56, the dash function sorts a list and returns another list.
ಸೊ ಪ್ರೀವಿಯಸ್ ಎಕ್ಸಿಸ್ಟ್ ಇರೋ ಲಿಸ್ಟು ಹಾಗೇ ಇರುತ್ತೆ. ಚೇಂಜಸ್ ಮಾಡಿರೋ ಲಿಸ್ಟು ಮತ್ತೊಂದು ಲಿಸ್ಟಿಗೆ ನಾವು ಅಸೈನ್ ಮಾಡೋದಾದರೆ ಆ ಒಂದು ಮೆಥಡ್ಗೆ ನಾವು ಸಾರ್ಟೆಡ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಮುಂದಿನ ವಿಡಿಯೋಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.